ಇವಾಗ ಇಡಿ ಅಧಿಕಾರಿಗಳು ಈಗ ರಾಜ್ಯ ಸರ್ಕಾರವನ್ನು ಪತನಗೊಳಿಸುವಂತ ಒಂದು ಪ್ರಯತ್ನ ಆಗ್ತಿದೆ ನೋಡಿ. ಈಗ ಒಂದು ವಾರದ ಹಿಂದೆನೆ ನಾವು ದಿನೇಶ್ ಗುಂಡ್ರಾವ್ ಅವರು ಬೈರೇಗೌಡರು ಎಲ್ಲರೂ ಪ್ರೆಸ್ ಮೀಟ್ ಮಾಡಿದ್ವಿ. ಇಡಿ ಒತ್ತಾಯ ಮಾಡ್ತಾ ಇದೆ ಮುಖ್ಯಮಂತ್ರಿಗಳ ಹೆಸರು ನಾಗೇಂದ್ರ ಅವರ ಹೆಸರು ಹೇಳಲಿಕ್ಕೆ ಅಂತ. ಅದು ನಿನ್ನೆ ಸಾಬೀತಾಗಿದೆ. ಅಂದ್ರೆ ನಿಮ್ಮ ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ ಅಂತ ಹೇಳ್ತಿದ್ರೆ? ಪುಷ್ಟಿ ಅಲ್ಲ, ಸಾಬೀತಾಗಿದೆ ಅಲ್ಲ. ಇವರೇ ಒಬ್ಬ ಯಾರು ಕಾಂಗ್ರೆಸ್ ಕಾರ್ಯಕರ್ತನ ಹೋಗಿ ಅಲ್ಲಿ FIR ಮಾಡಿಸಿರೋದು ಅಥವಾ ನಾವು ಹೇಳಿದ್ದ? ಸ್ವಯಂ ಪ್ರೇರಣೆಯಿಂದ ಇವತ್ತು ಒಬ್ಬ ಅಧಿಕಾರಿ, ಹಿರಿಯ ಅಧಿಕಾರಿ ಹೋಗ್ಬಿಟ್ಟು ನನ್ನ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಹರಾಸ್ಮೆಂಟ್ ಕಂಪ್ಲೇಂಟ್ ಬೇರೆದು. ಆದರೆ ಹೀಗೆ ನೀನು ಕಂಪ್ಲೇಂಟ್ ಕೊಡು, ಇವ್ರದೇ ಹೆಸರು ಹೇಳು, ಮುಖ್ಯಮಂತ್ರಿಗಳ ಹೆಸರು ಹೇಳು, ಇಲ್ದ್ರೆ ನಿಂಗೆ ಒಳಗೆ ಹಾಕ್ತೀನಿ ಅಂತ ಹೇಳಿದ್ರೆ ಏನದು? ಇಂಟಿಮಿಡೇಷನ್. ಅಂದ್ರೆ ಸರ್ಕಾರವನ್ನು ಅಭದ್ರಗೊಳಿಸುವಂತ ಒಂದು ಪ್ರಯತ್ನ. ಮತ್ತೆ ಬೇರೆದೇನಿದೆ ಉದ್ದೇಶ? ಈಗ ಇಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲ ಏನು ಹೇಳ್ತಾ ಇದ್ದಾರೆ? ಯಾರು ಕೂಡ MD ತಲೆದಂಡ ಕೇಳಿಲ್ಲ. ಯಾವುದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು MD ಅವರ ತಲೆದಂಡ ಕೇಳಿಲ್ಲ. ಅದು ಬ್ಯಾಂಕ್ ಖಾತೆ ನಿರ್ವಹಣೆ ಫೈನಾನ್ಸ್ ಮಿನಿಸ್ಟ್ರಿದು ಜವಾಬ್ದಾರಿ ಇದೆ. ಅದಕ್ಕೆ ಫೈನಾನ್ಸ್ ಮಿನಿಸ್ಟರು ಅಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ. ಏನು ಲಾಜಿಕ್ ಅದು? ಹಂಗಂದ್ರೆ ಯೂನಿಯನ್ ಬ್ಯಾಂಕ್ ಯಾರು ನಡೆಸ್ತಾರೆ? ಕೇಂದ್ರ ಸಚಿವರಲ್ಲ. ಆದರೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ, ಆ ಲಾಜಿಕ್ ಪ್ರಕಾರ. ಸೊ ಇದು ನಥಿಂಗ್ ಬಟ್ ಇಟ್ ಈಸ್ ವೆರಿ ಬ್ಲೇಟೆಂಟ್, ಇಟ್ಸ್ ಎವಿಡೆಂಟ್. ಇವರು ಅಭದ್ರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಅಂತ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಮೊನ್ನೆ ಕೂಡ ನಾವು ಎಲ್ಲರೂ ಹೇಳಿದ್ದೀವಿ, ಪೊಲಿಟಿಕಲಿ ವಿ ವಿಲ್ ಟ್ಯಾಕಲ್. ಇವತ್ತು ಲೀಗಲ್ ಸಿಕ್ಕಿದೆ, ಲೀಗಲಿ ಆಲ್ಸೋ ವಿ ವಿಲ್ ಟ್ಯಾಕಲ್. ಕುಮಾರಸ್ವಾಮಿ ಅವರು ಹೇಳ್ತಿದ್ರೆ ಒಂದು ಪಡೆ ಬರುತ್ತೆ ಕರ್ನಾಟಕಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅವರು ಇವಾಗ ಅವ್ರ ಜೊತೆನೆ ಸೇರ್ಕೊಂಡಿದಾರಲ್ಲ, ಅವರಿಗೂ ಗೊತ್ತಿರುತ್ತೆ. ಅವರು ಯಾರಿಗೂ ಗೊತ್ತು ಅವರು ಕೂಡ ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ. ನಂದು ಒಂದೇ ಪ್ರಶ್ನೆ ಇರೋದು, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ IT ED ಯಡಿಯೂರಪ್ಪ ಅವ್ರ ಮೇಲೆ ಕೇಸಿದೆ. ಅಲ್ಲಿ ಯಾಕೆ ಇಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ? ರಾಜ್ಯಾಧ್ಯಕ್ಷರ ವಿಜೇಂದ್ರನ ಮೇಲೆ ಕೇಸಿದೆ, ಅದ್ರ ಬಗ್ಗೆ ಯಾಕೆ ಚರ್ಚೆ ಇಲ್ಲ? ನಿಮ್ಮ ಹಿರಿಯ ಒಬ್ಬ ಶಾಸಕರು, BJP ಶಾಸಕರು ಹೇಳ್ತಾರೆ ದುಬೈನಲ್ಲಿ ಭಾಳಷ್ಟು ಆಸ್ತಿ ಇದೆ, ದುಬೈಗೆ ಹೋಗೋದು ಬರೋದು ಭಾಳ ಇದೆ. ತೆಗೆದು ನೋಡ್ರಿ ಪಾಸ್ಪೋರ್ಟ್. ಯಾರು ನಮ್ಮ ಕಾಂಗ್ರೆಸ್ ಅವ್ರ ಪಾಸ್ಪೋರ್ಟ್ ಮೇಲೆ ದುಬೈ ಸ್ಟ್ಯಾಂಪ್ ಎಷ್ಟಿದೆ, ರಾಜ್ಯಾಧ್ಯಕ್ಷರದ ಮೇಲೆ ಎಷ್ಟಿದೆ ಅಂತ. ಇದ್ರ ಬಗ್ಗೆ IT ED ಎಲ್ಲ ಯಾಕೆ ಬರೋದಿಲ್ಲ ಬೇಗ? CM ಶಾಸಕಾಂಗ ಸಭೆಯಲ್ಲಿ ಕೂಡ ಪ್ರಮುಖ ನಾಯಕನ ವಿಚಾರ ಪ್ರಸ್ತಾಪ ಮಾಡಿದ್ರು ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ಅಂದ್ರೆ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಮತ್ತೆ BL ಸಂತೋಷ್ ಅವರು ಅಂದ್ರೆ ಸರ್ಕಾರವನ್ನು ಶತಾಯಗತಾಯ ತೆಗಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಷಡ್ಯಂತ್ರ ನಡೀತಿದೆ ಅನ್ಸುತ್ತಾ? ನೋಡಿ, ಷಡ್ಯಂತ್ರ ನಡೀತಾ ಇದೆ ಅಂತ ಅಲ್ಲ, ಸಾಬೀತಾಗಿದೆ ಅಲ್ಲ ಸರ್. ಈಗ ಯಾಕೆ ED ಅಫಿಷಿಯಲ್ಸ್ಗೆ ಮತ್ತೆ ರಾಜಕೀಯಕ್ಕೆ ಏನು ಸರ್ ಕನೆಕ್ಷನ್ನು? ದೇ ಶುಡ್ ಓನ್ಲಿ ಇನ್ವೆಸ್ಟಿಗೇಟ್ ಫೈನಾನ್ಷಿಯಲ್ ಡಿಸ್ಪ್ರಪೋರ್ಷನೇಟ್ ಇರ್ಬೋದು ಅಥವಾ ಏನಾದರೂ ಉಲ್ಲಂಘನೆ ಆಗಿರ್ಬೋದು ಆರ್ಥಿಕವಾಗಿ, ಅದ್ರ ತಾನೇ ಅವ್ರ ಕೆಲಸ ರಾಜಕೀಯದ. ಸುಮ್ಮನೆ ಇವರೆಲ್ಲರೂ RSS ಚಡ್ಡಿ ಹಾಕೊಂಡು ಓಡಾಡಿದ್ರೆ ಬೆಟ್ರು. ಮುಂದಿನ ದಿನಗಳಲ್ಲಿ ಯಾವ ಯೂನಿಫಾರ್ಮ್ನಲ್ಲಿ ಓಡಾಡ್ತಾರೆ ಇವರೆಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಇವತ್ತು ಸಾಂಕೇತಿಕವಾಗಿ ಅನ್ನುವಂಥ ತೋರಿಸ್ತಾ ಇದ್ರೆ, ಸೊ ಮುಂದೆ ಹೇಗಿರುತ್ತೆ ನೋಡೋಣ. ಎಲ್ಲ ವರಿಷ್ಠರು ಮಾತಾಡ್ತೀವಿ, ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಇವತ್ತು ಭಾಳ ರಾಜಾರೋಷವಾಗಿ ಸದನ ಕಲಾಪ ನಡೆಯೋಕೆ ಬಿಟ್ಟಿಲ್ಲ ಅಲ್ಲ. ಅರ್ಜೆಂಟ್ಮೆಂಟ್ ಮೋಷನು ಯಾವತ್ತಾನ 3 ದಿನ ನಡೆದಿದ್ದು ನೋಡಿದ್ದೀರಾ? ಎಲ್ಲರೂ ಕೂಡ ಎದ್ದು ನಿಂತು CM ರಾಜೀನಾಮೆ ಕೊಡಬೇಕು, ಅಮೇತಿಗೆ ದುಡ್ಡು ಹೋಗಿದೆ ಅಂತೆ. ಅವೆಲ್ಲ ಇವತ್ತು ಕೇಳೋಣ ಅಲ್ಲ ಸರ್. ಅಧಿಕಾರಿಗಳು ಕೂಡ RSS ಇದರಲ್ಲಿ ಭಾಗಿಯಾಗಬಹುದು ಅನ್ನುವಂಥ ಆದೇಶ. ಈಗ ಅದು ಒಂದು ರೀತಿ ಒಳ್ಳೇದೇ ನನ್ನ ಪ್ರಕಾರ. ಎಲ್ಲರ ಬಣ್ಣ ಬಯಲಾಗಲಿ. ಯಾರ್ಯಾರು ಇದು RSS ಕಾಕಿ ಚಡ್ಡಿ ಹಾಕೋತಾರಂತ ಗೊತ್ತಾಗಲಿ. ಅಂಥವ್ರಿಗೆ ನಾವು ದೂರ ಇಡ್ತೀವಿ ನಮ್ಮ ರಾಜ್ಯದಲ್ಲಂತೂ. ಅಂಥ ಅಧಿಕಾರಿಗಳು ಇದ್ದಾರಾ ನಿಮ್ಮ ಸರ್ಕಾರ? ಖಂಡಿತವಾಗೂ ಇರ್ತಾರೆ. ಈಗ ಹೋದ ಸರ್ಕಾರದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸರಿ ಶಾಲ್ ಹಾಕೊಂಡು ಕೂತಿರೋದು ನೋಡಿಲ್ವ ನಾವು? ಇರ್ತವೆ. ಎಲ್ಲ ಸರ್ಕಾರಗಳಲ್ಲೂ ಒಂದೆರಡು ಇದ್ದೇ ಇರ್ತವೆ. ಸರ್ಕಾರದ ನೌಕರಿ ಮಾಡೋದು ಬಿಟ್ಟು ಈ ಕೇಶವ ಕೃಪಾದ ನೌಕರಿ ಮಾಡೋರು ಇರ್ತಾರೆ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.